ಬಹಳ ವಂಡರ್ಫುಲ್ ಸ್ಟೋರಿನ ಹೇಳ್ತಾ ಇದೀರಿ. ಎಲ್ಲೋ ಹಾಲ್ ಮಾರ್ಕೊಂಡಿದ್ದೆ, ಬೆಡ್ ಮಾರ್ಕೊಂಡಿದ್ದೆ, ಲಾಟ್ರಿ ಮಾರ್ಕೊಂಡಿದ್ದೆ, ಭಗವಂತ ನನ್ಗೆ 2 ಸಲ ನಮ್ಮ ಪಾರ್ಟಿ ಕಾರ್ಪೊರೇಟರ್ ಮಾಡ್ತು, ಮೇಯರ್ ಮಾಡ್ತು, MLA ಟಿಕೆಟ್ ಕೊಡ್ತು, ಇಷ್ಟೆಲ್ಲಾ ಕೊಟ್ಟಿದೆ, ಮತ್ತಷ್ಟು ಕೊಡೋದಿದೆ, ಕೊಟ್ಟೆ ಕೊಡುತ್ತೆ, ಭಗವಂತನ ಮೇಲೆ ಭಾರ ಹಾಕ್ತೀನಿ, ಪಾರ್ಟಿ ಮೇಲೆ ನಿಷ್ಠೆ ಇಡ್ತೀನಿ ಅಂತ ಹೇಳ್ತಾ ಇದೀರಿ. ಇಂತ ಸಿಂಪಲ್ ಆಗಿ ಸೀದಾ ಸಾದಾ ಕಡು ಬಡತನದಲ್ಲಿ ಮಧ್ಯಮ ವರ್ಗದಲ್ಲಿ ಬದುಕನ್ನು ಕಟ್ಕೊಂಡಿರೋ ಅಜಯ್ ಕುಮಾರ್ ಕಂಡ್ರೆ ಯಾಕೆ ಶಾಮನೂರ್ ಫ್ಯಾಮಿಲಿಗೆ ಅಷ್ಟೊಂದು ಸಿಟ್ಟು, ಸೆಡವು, ಕೋಪ ಅಂತ? ಸರ್, ಇವತ್ತು ನಿಮ್ಮ ಕರ್ನಾಟಕ ಟಿವಿ ನಾನು ನೋಡಿದಾಗೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲೇ ತುಂಬಾ ಹೆಸರು ಮಾಡಿದೆ. ಯಾಕಂದ್ರೆ ಕಹಿ ಘಟನೆಗಳನ್ನು ಹಂಗೆ ಬಿತ್ತರಿಸ್ತೀರಾ, ಸಿಹಿ ಘಟನೆಗಳನ್ನು ಹಂಗೆ ಬಿತ್ತರಿಸ್ತೀರಾ. ಇವತ್ತು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು. ಇದನ್ನ ನಾನು ಮುಚ್ಚಿಡ್ದೇನೆ ತೆರೆದು ಹೇಳಬೇಕು ಅಂತ ಅನಿಸ್ತಾ ಇದೆ. ಸರ್, ನಾನು 21ನೇ ವಯಸ್ಸಲ್ಲಿ ರಾಜಕಾರಣಕ್ಕೆ ಬಂದವನು. ನನ್ನದೇ ಆದ ಒಂದು ಸಂಘಟನೆ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಶಿಸ್ತಿನಂತೆ ನನ್ನದೇ ಆದಂತ ಕಾರ್ಯಕರ್ತರ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ನಾನು ಮೊದಲು ಕಾರ್ಪೊರೇಷನ್ ಚುನಾವಣೆ ನಿಂತಿದ್ದೆ. ಅವರ ಬಲಗೈ ಬಂಟ ದಿನೇಶ್ ಶೆಟ್ಟಿ ಅಂತೇಳಿ. ನನ್ನ ಪ್ರಚಾರದ ಅಬ್ಬರ ನೋಡಿ ಎಲ್ಲಿ ಸೋತ್ಬಿಡ್ತೀನಿ ಅನ್ನೋ ಭಯ ಶುರು ಆಯ್ತು ಅವರಿಗೆ. ಅವರೇ ಗೆದ್ರು. ನಂತರ 2ನೇ ಬಾರಿ ಶಿವನಹಳ್ಳಿ ರಮೇಶ್ ಅವರು ಕಾಂಗ್ರೆಸ್ ಅಲ್ಲಿದ್ರು, ಈಗ BJP ಬಂದಿದ್ದಾರೆ. ಅವರೆದುರಿಗೂ ನಿಂತು ನಾನು ಸೋತೆ. ನನ್ನ ಅಬ್ಬರದ ಪ್ರಚಾರ ನೋಡಿ ಈತ ನಮ್ಮ ಪಾರ್ಟಿಲಿದ್ರೆ ಒಳ್ಳೇದು ಅಂತೇಳಿ ಅವ್ರ ಕಡೆಯವರೇ ಬಂದು ಈ ತರ ಹೇಳಿದ್ದಾರೆ, ಈ ತರ ಮಾತಾಡಿದ್ದಾರೆ, ನೀನ್ ಬಾ, ನಿನಗೆ ಏನ್ ಬೇಕು ಅಂತ ನನ್ನನ್ನು ಕರೆದ್ರು. ನಾನೊಬ್ಬ ಲ್ಯಾಂಡ್ ಡೆವಲಪರ್ ಆಗಿ ಲೇಔಟ್ಗಳನ್ನು ಮಾಡಿಕೊಂಡು ನಂದೇ ಆದ ವ್ಯವಹಾರಗಳನ್ನು ಮಾಡಿಕೊಂಡು ನಾನು ಜೀವನವನ್ನು ಮಾಡ್ತಾ ಇದ್ದೆ. ನಂದು 17 ಎಕರೆ ಒಂದು ಡೋರ್ ನಂಬರ್ ಬರೋದಿತ್ತು. ಆ ಸಂದರ್ಭದಲ್ಲಿ ಅವರು ನಾನು ಸರ್ಕಾರಿ ಫೀಸ್ಗಳನ್ನು ಅದನ್ನು ಭರ್ತಿ ಮಾಡಿ ಡಾಕ್ಯುಮೆಂಟ್ ಕೊಟ್ಟಾಗ ಕಾರ್ಪೊರೇಷನ್ ಕಮಿಷನರ್ ನನ್ನನ್ನು ಕರೆದ್ಬಿಟ್ಟು ಹೇಳಿದ್ರು, ನೋಡಪ್ಪ, ನೀನು MLA ಅವ್ರನ್ನ ಕಂಡು ಬರ್ಬೇಕಂತೆ, SS ಮಲ್ಲಿಕಾರ್ಜುನ್ ಅವ್ರನ್ನ ಅಂತ. ಸರ್, ನಾನು ನನ್ನ ದುಡ್ಡಲ್ಲಿ ಜಮೀನು ತಗೊಂಡಿದ್ದೀನಿ, ನನ್ನ ದುಡ್ಡಲ್ಲಿ ಲೇಔಟ್ ಮಾಡಿದ್ದೀನಿ, ನಿಮ್ಮ ಕಾನೂನು ಪ್ರಕಾರ ನಾನು ಲೇಔಟ್ನ ಮಾಡಿದ್ದೀನಿ. ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ, ತಪ್ಪು ಮಾಡಿದ್ರೆ ಮತ್ತೆ ತಿದ್ದಿ ಸರಿ ಮಾಡ್ತೀನಿ. ಅವರೊಬ್ಬ ಜನಪ್ರತಿನಿಧಿ, ಫೀಸ್ಗಳನ್ನ ಕಟ್ಟಿದ್ದೀನಿ, ಅವ್ರ ಹತ್ರ ಯಾಕೆ ಹೋಗ್ಬೇಕು? ಇಲ್ಲಪ್ಪ, ನೀನ್ ಮಾಡ್ಕೊಡ್ಬೇಡ ಅಂತ ಹೇಳಿದ್ದಾರೆ. ಸರಿ ಬಿಡ್ರಿ, ಹಂಗಿದ್ರೆ ಹೋಗ್ತೀನಿ. ಅವ್ರು ಯಾವ ಪಾರ್ಟಿಯಿಂದ ಶಾಸಕರಾಗಿದ್ದಾರೆ ನಮಗೇನು, ನಮ್ ದಾವಣಗೆರೆ ಜನಪ್ರತಿನಿಧಿ MLA ಅಲ್ಲ, ತಪ್ಪೇನಿದೆ, ಹೋಗಿ ಕೇಳೋಣ ಅಂತ ಹೋದೆ. ನಾನು ಹೋದಾಗ ಗೊತ್ತಲ್ಲ, ಅವರ ಮಾತಿನ ಶೈಲಿಯನ್ನ ನಾವೀಗೂ ಕೂಡ ನೋಡ್ತಾ ಇದೀವಿ ಕೆಲವೊಂದು ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ. ಅದೇ ಶೈಲಿಯಲ್ಲೇ ನನ್ನನ್ನು ಮಾತನಾಡಿಸಿದ್ರು. ನನಗೆ ಕಾಂಗ್ರೆಸ್ಸಿಗೆ ಬಾ, ನೀನು ನಿಂದೇನು ಕೆಲಸ ಇದೆ ಮಾಡ್ಕೊಡ್ತೀನಿ ಅಂತೇಳಿ. ಸರ್, ನಾನು ಸಾಕಷ್ಟು ಬಾರಿ ಹೋದೆ ಅವ್ರ ಹತ್ರ. ಸುಮಾರು 7 ತಿಂಗಳು ನಿಲ್ಸಿದ್ರು. ಇದನ್ನ ಪಾಪ ವ್ಯವಹಾರ ಮಾಡ್ತಾನೆ ಅಜಯ್, ಅವನಿಗೆ ರಾಜಕಾರಣದ ದ್ವೇಷದಿಂದ ಅವನಿಗೇನು ತೊಂದರೆ ಆಗ್ಬಾರ್ದು ಅಂತೇಳಿ ಅವ್ರ ಹೆಸರನ್ನ ಇನ್ನೊಂದು ಸಂದರ್ಭ ಬಂದಾಗ ಹೇಳ್ತೀನಿ. ನಮ್ಮ ಸ್ನೇಹಿತರು ಕಾಂಗ್ರೆಸ್ ಅಲ್ಲಿ ಇರೋರು ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಮಾಡಿದ್ರು. ಏನಂದ್ರು ಅವ್ರು ಮಾಡ್ಕೊಡ್ಲಿಲ್ಲ. ಆವಾಗ ನಂದು ಆಕ್ಚುಲಿ ಆ ಸಂದರ್ಭದಲ್ಲಿ 40 ಕೋಟಿ ರೂಪಾಯಿ ಡೆಡ್ ಆಗಿತ್ತು, ನಿಂತಿತ್ತು. ಅದನ್ನ ಮಾರಿ ಎಲ್ಲ ಮಾಡಿದ್ರೆ ಅದ್ರ ಡಬಲ್ ಆಗ್ತಿತ್ತು, ಅದು ಬೇರೆ ಪ್ರಶ್ನೆ. ಹೋದೆ, 16 ಬಾರಿ ಹೋದೆ. ಅವರು ನಾಳೆ ಬಾ ನೋಡೋಣ, ಇಲ್ಲ ನಾನು ಬೆಂಗಳೂರಿಗೆ ಬಾ ನೋಡೋಣ. ಬೆಂಗಳೂರಿಗೆ 3-4 ಸರಿ ಹೋದೆ. ದಾವಣಗೆರೆ ಮನೇಲಿ ಸರ್ ಯಾವ ರೀತಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಕೂಡ ನಾನು ತೋರಿಸ್ಕೊಳ್ಳಿಲ್ಲ. ಸರ್, ಅವ್ರು ಇದ್ದಾರೆ ಅಂತಂದ್ರೆ, ಸರ್ ನಾನು ಕೂಡ ಸಮಾಜದಲ್ಲಿ ಗೌರವ ಇಟ್ಕೊಂಡು ಬದುಕಿರೋನು, ಯಾರಿಗೂ ಅನ್ಯಾಯ ಮಾಡಿಲ್ಲ. ಇಡೀ ದಾವಣಗೆರೆನಲ್ಲೇ ಯಾರಾದರೂ ಒಬ್ರು ಕೇಳಿ ಅಜಯ್ ಕುಮಾರ್ ಅನ್ಯಾಯ ಮಾಡಿದ್ದಾನೆ ಅಂತ. ಆ ಥರ ಬದುಕಿರೋರು. ನಮ್ಮ ತಂದೆ ತಾಯಿ ನಮಗೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ. ಸಣ್ಣ ವ್ಯವಹಾರದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ. ನಾನು ಕಾಂಗ್ರೆಸ್ ಅನ್ನ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ದ್ವೇಷ ಮಾಡಿದ್ದೀನಿ. ನಾನೇನು ಬಾಕಿ ಟೈಮಲ್ಲೆಲ್ಲ ಕಾಂಗ್ರೆಸ್ನವರ ವಿರೋಧ ಮಾಡಿ ಎಲ್ಲ ಜಾತಿ ಜನಾಂಗ ಎಲ್ಲ ಪಕ್ಷದವ್ರನ್ನು ವಿಶ್ವಾಸಕ್ಕೆ ತಗೊಂಡು ಬೆಳೀತಾ ಇರ್ತಕ್ಕಂಥವ್ನು ನಾನು. ಯಾವಾಗ ಕಾಂಗ್ರೆಸ್ಸಿಗೆ ಬಂದ್ರಷ್ಟೇ ಮಾಡ್ಕೊಡೋದು ಅಂತ ಹೇಳಿದ್ರಲ್ಲ, ಅವತ್ತಿನ ದಿವಸ ನಾನು ಹೇಳ್ದೆ ಅವ್ರಿಗೆ, ಸರ್ ನಾನು ಅವಾಗಲೇ ಹೇಳಕೊಟ್ಟೆ,
ನಾವೆಲ್ಲ ಮೂಲೆಯಲ್ಲಿ ನಿಲ್ತಾ ಇದ್ವಿ ಸರ್, ಕಸ್ಬರ್ಗೆ ಇಡೋ ಜಾಗದಲ್ಲಿ, ಚಪ್ಪಲಿ ಬಿಡೋ ಜಾಗದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ವಿ ಅವ್ರಿಗೆ. ನಾವು ಹಂಗೆ ಸರ್ ಇವತ್ತು ಎಷ್ಟೋ ಸರಿ ಕಣ್ಣೀರು ಹಾಕಿದ್ದೀನಿ ಸರ್ ನಾನು. ಸರ್ ಇವತ್ತು ನಾನು ಏನಾಗಿತ್ತು ಪರಿಸ್ಥಿತಿ ಅಂದ್ರೆ, ಅವ್ರು ಮಾಡಿಕೊಟ್ಟಿಲ್ಲ ಅಂತಂದ್ರೆ ನಾನು ಸುಸೈಡ್ ಮಾಡ್ಕೋಬೇಕು, ಇಲ್ಲ ಊರ್ ಬಿಟ್ಟು ಓಡೋಗ್ಬೇಕು ನಾನು, ಇಲ್ಲ ಹೆಂಡ್ರ ಮಕ್ಳಿಗೆ ಅಷ್ಟ್ರನ್ನು ಕಟ್ಕೊಂಡೋಗಿ ಯಾವ್ದೋ ಬಾವಿನ ಕೆರೆನೇ ಆರ್ಬೇಕು. ಸಾಲಗಾರರ ಕಾಟ ಸರ್, ಸಾಲ ರಿಯಲ್ ಎಸ್ಟೇಟ್ ಅಂದ್ರೆ ಎಲ್ಲ ನಮ್ದು ಕೋಟಿ ದುಡ್ಡು ನಮ್ಮ ಹತ್ರನೇ ಇರುತ್ತಾ? ನಿಮ್ಮಂತ ಪುಣ್ಯಾತ್ಮರ ಹತ್ರ ಅಷ್ಟು ಎಷ್ಟು ಸಾಲ ಇಸ್ಕೊಂಡ್ ಮಾಡಿರ್ತೀವಿ. ಎಲ್ಲರೂ ಮನೆ ಮುಂದೆ ಬರೋದು ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ. ಕೊನೆಗೆ ಎಲ್ಲಾ ದೇವ್ರ ಮರೆ ಹೋದ್ವಿ, ಎಲ್ಲಾ ದೇವ್ರಿಗೆ ಅರಕೆ ಕಟ್ಕೊಂಡ್ವಿ. ಅಪ್ಪ ಪುಣ್ಯಾತ್ಮನಿಗೆ ನನ್ ಡೋರ್ ನಂಬರ್ ಮಾಡ್ಕೊಡಕ್ ಹೇಳಪ್ಪ, ನಿನಗೆ ಅಭಿಷೇಕ ಮಾಡಿಸ್ತೀನಿ, ನಿನಗೆ ಇಂಥ ಹೂವಿನ ಮಾಲೆ ಹಾಕ್ತೀನಿ, ನಿನಗೆ ಬಂದಲ್ಲಿ ಸ್ನಾನ ಮಾಡಿ ನಿನಗೆ ಅರಕೆ ದೀಟ್ ನಮಸ್ಕಾರ ಹಾಕ್ತೀನಿ. ಈ ತರ ಎಲ್ಲ ಅರಕೆಗಳನ್ನು ಕಟ್ಕೊಂಡಿವಿ ಸರ್. 6-7 ತಿಂಗಳಾದ್ಮೇಲೆ ನಾನು ಯಾವಾಗ ಹೇಳಿದೆ ಒಂದಿನ, ಸರ್ ನಾನು ರಾಜಕಾರಣ ಇಲ್ಲಿಗೆ ಬಿಟ್ಬಿಡ್ತೀನಿ, ಬೇಕಾದ್ರೆ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಬರಲ್ಲ. ನೀವು ಕಾಂಗ್ರೆಸ್ ಸೇರ್ಕೊಬಿಟ್ಟಿದ್ರಿ, ಇಷ್ಟೆಲ್ಲ ವ್ಯವಹಾರ ಸರಿ ಹೋಗಿರೋದು, ಎಲ್ಲ ಸರಿ ಹೋಗಿರೋದು, ಯಾಕೆ ಸೇರ್ಲಿಲ್ಲ ಅಂತ? ಸರ್ ಆವಾಗ್ಲೇ ಹೇಳಿದೆ, 1948ನೇ ಇಸ್ವಿಲಿಂದ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದಾಗಿಂದ ಈ ದೇಶಕ್ಕೆ ಕೊಡುಗೆ ಕೊಟ್ಟಿರೋದಕ್ಕಿಂತ ಅನ್ಯಾಯ ಮಾಡಿರೋದೇ ಹೆಚ್ಚು. ಅಂತ ಪಕ್ಷದಲ್ಲಿರಲ್ಲ ನಾನು, ರಾಜಕಾರಣನೇ ಮಾಡದೇ ಇದ್ರು ಪರವಾಗಿಲ್ಲ. ನೀವು ಡಿಎಫ್ಎಸ್ ಇಂದ ಬಿಜೆಪಿ? ನಾನು ಶಿವಪ್ಪನವರು, ನಮ್ಮ ದೊಡ್ಡಪ್ಪನವರು, ಅವರು ಜಾತ್ಯತೀತ ಜನತಾದಳದಲ್ಲಿದ್ರು. ಅವ್ರ ಜೊತೆಲಿ ಜಾತ್ಯತೀತ ಜನತಾದಳದಲ್ಲಿ ಅವ್ರ ಜೊತೆಲಿ ಅಂದ್ರೆ ಅವರ ಪಕ್ಷದಲ್ಲಿ ಫಾಲೋವರ್ ಆಗಿ, ಅವ್ರ ಹಿರಿಯರು ದೊಡ್ಡವರು, ಅವ್ರ ಜೊತೆಲಿದ್ದೆ. ನಂತರದಲ್ಲಿ ಶಿವಶಂಕರಣ್ಣವ್ರು, ಹರಿಹರದ MLA, ಅವರು ನಮ್ಮ ನಾಯಕರು. ಅವರ ಏನ್ ಹೇಳ್ತಾರ ಪಾರ್ಟಿ ಕೆಲಸನ ಪಕ್ಷದ ಸಿದ್ಧಾಂತದಂತೆ ಅವ್ರ ಕೈ ಕೆಳಗೆ ಬೆಳೆದಿರೋ ಅಂತ. ಅದಾದ್ಮೇಲೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ನಮಗೂ ಗೊತ್ತಾಯ್ತು, ಪಕ್ಷ ಯಾವ ರೀತಿ ದೇಶನ ಕಟ್ತಾ ಇದೆ, ಜನರನ್ನ ರಕ್ಷಣೆ ಮಾಡ್ತಾ ಇದೆ, ಅಭಿವೃದ್ಧಿ ಪ್ರಗತಿಪರ ಕೆಲಸಗಳನ್ನ ಯಾವ ರೀತಿ ಮಾಡ್ತಾ ಇದೆ ಅಂತೇಳಿ ನಾವು 2008ನೇ ಇಸ್ವಿನಲ್ಲಿ ಬಂದ್ವಿ. ಅಲ್ಲಿಗೆ ಸುಮಾರು 18 ವರ್ಷ ಆಯ್ತು ನಾವು ಬಿಜೆಪಿಗೆ ಬಂದು. ಈ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನ ಎಲ್ಲದನ್ನು ನಾವು ಒಪ್ಕೊಂಡಿದೀವಿ. ಒಪ್ಕೊಂಡಾದ್ಮೇಲೆ ನಾನು ಮತ್ತೆ ಕಾಂಗ್ರೆಸ್ಸಿಗೆ ಹೋದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಸ್ವಾಭಿಮಾನನ ಮಾರ್ಕಬಾರ್ದು ಅಂತ ನಾನು ಅವತ್ತು ನಿರ್ಧಾರ ಮಾಡಿದೆ. ಹೇಳಿದೆ ನಾನು, ನೀವು ನನಗೆ ಡೋರ್ ನಂಬರ್ ಮಾಡಿಕೊಟ್ರೇನ್ ಬಿಟ್ರೇನ್, ನಾನು ಕಾಂಗ್ರೆಸ್ಸಿಗೆ ಮಾತ್ರ ಯಾವ ಕಾರಣಕ್ಕೂ ಸೇರಲ್ಲ ಅಂತೇಳಿ ಅವತ್ತು ಬಂದವನು ಅಲ್ಲಿಂದ 1 ತಿಂಗಳ ತನಕನೂ ಹೋಗಿಲ್ಲ. ವಾರದಲ್ಲಿ 1 ಸರಿ 2 ಸರಿ ಅವ್ರ ಮನೆ ಬಾಗ್ಲಿ ಹೋಗ್ತಿದ್ವಿ. ಬೆಂಗಳೂರಲ್ಲಿದ್ದಾರೆ, ಓಡೋಡ್ ಹೋಗ್ತಿದ್ವಿ ಅವ್ರ ಕಾರಿಂದ. ಸರ್ ಅದೆಲ್ಲ ಕಣ್ಣಲ್ಲಿದೆ ಸರ್ ನನಗೆ. ಇಷ್ಟೊಂದು ಅನ್ಯಾಯ ಮಾಡುವಂತ, ಇಷ್ಟೊಂದು ದೌರ್ಜನ್ಯ ಮಾಡುವಂತ, ಇಷ್ಟೊಂದು ಹಿಂಸೆ ಕೊಡುವಂತ ಅವಶ್ಯಕತೆ ಏನಿದೆ ಅವ್ರಿಗೆ ಅಂತ? ಪಕ್ಷಕ್ಕೆ ಬರ್ಲಿ ಅಂತ, ನನ್ ಪಕ್ಷ ಬೆಳಿಬೇಕು, ನಾನು ಬೇರೆಯವ್ರು ಬೆಳಿಬಾರ್ದು. ಅದಕ್ಕೆ ಸರ್ ನೀವು ದಾವಣಗೆರೆಯಲ್ಲಿ ನೋಡ್ರಿ ಎಷ್ಟು ಜನ ಬಿಜೆಪಿಲಿ ಇದ್ರು, ಎಂತೆಂತ ನಾಯಕರುಗಳು ಇವತ್ತು ಅವ್ರು ಕಾಂಗ್ರೆಸ್ ಅಲ್ಲಿ ಇದಾರೆ. ಎಲ್ಲರಿಗೂ ಮೂಗಿಡದೆ ಬಾಯಿ ತಗ್ಸಿರೋದು. ಯಾರು ಏನಂಗೆ ಸಂತೋಷದಿಂದ ಅವರ ಅಭಿವೃದ್ಧಿ ಪರ ಚಿಂತನೆಗಳು, ಅಭಿವೃದ್ಧಿ ಪರ ಯೋಚನೆಗಳು ಅವ್ರಲ್ಲಿದೆ, ದಾವಣಗೆರೆಯನ್ನ ಬಹಳ ಚೆನ್ನಾಗಿ ಮಾಡ್ತಾರೆ, ನಮ್ಗೆಲ್ಲ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ ಹೋಗಿಲ್ಲ ಅವರು. ನನ್ನ ವ್ಯವಹಾರಕ್ಕೆ ಇವರು ಅಡ್ಡಿಪಡಿಸ್ತಾರೆ ಅನ್ನೋ ಕಾರಣಕ್ಕೇನೆ ಹೋಗಿರೋದ್ರೆ 90% ಇದರಲ್ಲಿ. ಇವತ್ತಿಗೂ ತರ ನಡುಕ್ತಾರೆ, ಅಧಿಕಾರಿಗಳಂತೂ ಶೇಕ್ ಆಗ್ತಾರೆ. ನನ್ನ ಫೈಲ್ ಯಾವ್ದಾರು ಬಂದ್ರೆ ಸಾಕು, ನಾವು ಗಡ ನಡುತ್ತೆ. ನಾನು ಹೇಳಿದ್ದೆ ಮೊನ್ನೆ ಒಂದ್ಸರಿ, ಅಜಯ್ ಕುಮಾರ್ ಅಂದ್ರೆ ಏನೋ ಒಂಥರ, ನಾನೇನ್ ಸಣ್ಣನ್ ಸರ್, ನಾನು ಬಹಳ ಸಣ್ಣನ್, ನಾನು ಸಣ್ಣ ಕಾರ್ಯಕರ್ತ, ಎಲ್ಲೂ ಹೊಟ್ಟೆಪಾಡಿಗೆ ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಹೋಗೋನು. ಅವ್ರ ಬಗ್ಗೆ ಅವರು ದೊಡ್ಡವರು, 4-5 ಸರಿ MLA ಆಗಿರೋರು, ದೊಡ್ಡ ಮಂತ್ರಿ ಅಂದವರು, ದೊಡ್ಡ ಫ್ಯಾಕ್ಟರಿಗಳು ಇಟ್ಕೊಂಡು ಅವ್ರ ಬಗ್ಗೆ ನನಗೆ ಮಾತಾಡೋ ಅವಶ್ಯಕತೆ ದೇವರಾಣಿ. ದೊಡ್ಡವರು ಅಂತೀರಿ, ಅವ್ರನ್ನ 2 ಸರಿ MLA, 1 ಸರಿ MLA ಸೋತ್ರಲ್ಲ, ಎಸ್ ರವೀಂದ್ರನಾಥ್ ಅಪೋಸಿಟ್, MP ಸೋತ್ರಲ್ಲ, ಸಿದ್ದೇಶ್ವರ ಅಪೋಸಿಟ್. ಸರ್ ಭಗವಂತ ಅದೇನೋ ಯಾವಾಗ್ಲೂ ಅನ್ಕೊಂಡಿದ್ದಕ್ಕೆಲ್ಲನೂ ಅಸ್ತು ಅನ್ನಲ್ಲ ಸರ್. ಅವನಿಗೂ ಗೊತ್ತಿರತ್ತೆ ಯಾವ ಟೈಮಲ್ಲಿ ಕೊಡ್ಬೇಕು, ಯಾವ ಟೈಮಲ್ಲಿ ಬಿಡ್ಬೇಕು ಅಂತೇಳಿ. ಅವರಿಗೆ ಬುದ್ಧಿ ಕಲೀಲಿ ಅಂತೇಳಿ ಭಗವಂತ 2 ಸರಿ, 1 ಸರಿ B.Pharm ಏನೋ ವ್ಯತ್ಯಾಸ ಆಗಿ 8ರಲ್ಲಿ ಆ ಸರಿ ನಿಲ್ಲಿಲ್ಲ. ಅದಾದ್ಮೇಲೆ ರವೀಂದ್ರನಾಥ್ ಸಾಹೇಬ್ರ 1 ಸರಿ ಸೋತ್ರು. ಅವಾಗ್ಲೇ ತಿದ್ಕೋಬೇಕಾಗಿತ್ತು ಅವರು. ಅವ್ರು ತಿದ್ಕೊಳ್ತಾರೋ ಬಿಡ್ತಾರೋ ನಾನು ಅದ್ ಮಾತಾಡ್ಲೂಬಾರ್ದು. ಆಕ್ಚುಲಿ ಅವ್ರಿಗೆ ಬಿಟ್ಟಿದ್ದು, ಸ್ವಂತಿಕೆ ಬಿಟ್ಟಿದ್ದು. ಆದ್ರೆ ಈ ರೀತಿ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರೆ ನನಗೆ ಹೇಳ್ತಾರೆ, ಅಜಯ್ ಈ ಸರಿ ನಾವು ಕಾಂಗ್ರೆಸ್ಸಿಗೆ ಮಾಡ್ತೀವಿ, ಬಟ್ ನಾವ್ ಹೇಳ್ಕೊಳಂಗಿಲ್ಲ, ಪರಿಸ್ಥಿತಿ ಹೇಳಿದ್ರೆ ನಮಗ್ ತೊಂದರೆ ಮಾಡ್ತಾರೆ. ಎದರ್ಕಂತಾನೆ ಸರ್, ಅವರ
ಬಾಪೂಜಿ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ನನಗೆ ಹೇಳಿದ್ದಾರೆ. ಬ್ಯಾಂಕಲ್ಲಿ ಇರೋರು, ಆಸ್ಪತ್ರೆಯಲ್ಲಿ ಇರೋರು, ಅವ್ರ ಫ್ಯಾಕ್ಟ್ರಿಗಳಲ್ಲಿ ಇರೋರು, ಅವ್ರ ಜೊತೆಯಲ್ಲಿ ಇರೋರು ನನಗೆ ಹೇಳಿದ್ದಾರೆ. ಇಷ್ಟು ಮಾಡ್ತಾರೆ ಪುಣ್ಯಾತ್ಮ. ಬಟ್ ಅವ್ರ MLA ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಅವ್ರ ವೈಫ್ ಲೀಡ್ ಆಗ್ಲಿಲ್ಲ ತಾನೆ, ಹಿನ್ನಡೆ ಆಯ್ತು. ಹೌದಲ್ಲ ಸರ್? ಅರ್ಥಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.